ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಅಕೌಂಟ್. ಈಗ ದೇರ್ ಇಸ್ ಎ ಗುಡ್ ನ್ಯೂಸ್. ಯುಕೋ ಬ್ಯಾಂಕ್ LBO ರಿಸಲ್ಟ್ ಔಟ್ ಆಗಿದೆ. ಆ್ಯಂಡ್ ಯಾರ್ಯಾರ್ದು ಕ್ಲಿಯರ್ ಆಗಿದೆ ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಕ್ಲಿಯರ್ ಆಗಿಲ್ಲದೆ ಇರೋರು ಡೋಂಟ್ ಗಿವ್ ಅಪ್. ಇನ್ನೇನು 3 ಮಂತ್ಸಿಗೆ ಆಲ್ರೆಡಿ ಬಂದೇ ಬರುತ್ತೆ RRBPO. ಸೊ ನೀವು ಈಗಿಂದಲೇ ಪ್ರಿಪೇರ್ ಆದರೆ RRBPO ಕ್ಲಿಯರ್ ಆಗುತ್ತೆ. ಆ್ಯಂಡ್ ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ ಇಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಬಟ್ ಇಂಗ್ಲೀಷ್ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷ್ ಸ್ವಲ್ಪ ರೀಡಿಂಗ್ ಸ್ಕಿಲ್ಲು ಮತ್ತು ಇಂಗ್ಲೀಷ್ ಏನಾದರೂ ನೀವು ಈಗ IPL ಸೀಸನ್ ತುಂಬ ಜನ IPL ನೋಡ್ತಿರೇನೋ, ಅವರಲ್ಲಿ ಇಂಗ್ಲೀಷ್ ಕಮೆಂಟ್ರಿ ನೋಡಿ, ಇಂಗ್ಲೀಷ್ ಓದಿ, ಇಂಗ್ಲೀಷ್ ಸ್ಪೀಕಿಂಗ್ ಎಷ್ಟು ಇಂಪ್ರೂವ್ ಮಾಡ್ಕೊತೀರಾ ಅಷ್ಟು ನಿಮಗೆ ಒಳ್ಳೆಯದು. ಆ್ಯಂಡ್ ಚಾಟ್ ಮಾಡ್ತೀರಾ. ಸೊ ಚಾಟ್ ಮಾಡೋರೆಲ್ಲ ಇಂಗ್ಲೀಷಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ತಪ್ಪಾದರೂ ಪರವಾಗಿಲ್ಲ, ಸರಿಯಾದರೂ ಪರವಾಗಿಲ್ಲ, ಇಂಗ್ಲೀಷ್ ನಿಮ್ಮ ದಿನನಿತ್ಯದ ಆ್ಯಕ್ಟಿವಿಟಿಗಳಲ್ಲಿ ಇಂಗ್ಲೀಷ್ ಇನ್ವಾಲ್ವ್ ಮಾಡ್ಕೊಳ್ಳಿ. ಪಕ್ಕಾ ಸ್ಕೋರ್ ಇಂಪ್ರೂವ್ ಆಗೇ ಆಗುತ್ತೆ. ಸೊ ಈಗ ಕ್ಲಿಯರ್ ಆಗಿರೋರಿಗೆ ಬರೋಣ. ಕ್ಲಿಯರ್ ಆಗಿರೋರು ಇಂಟರ್ವ್ಯೂಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ರೆಡಿ ಇಂಟರ್ವ್ಯೂ ವಿಡಿಯೋ ಯೂನಿಯನ್ ಬ್ಯಾಂಕ್ ಹಾಕಿದ್ದೀನಿ. ಸೊ ಅದೇ ಕಂಟೆಂಟು ಏನು ಎಲ್ಲ ಬ್ಯಾಂಕಿಗೂ ಸೇಮ್ ಇಂಟರ್ವ್ಯೂಲಿ ಎಲ್ಲ ಇಂಟರ್ವ್ಯೂ ಅದೇ ಥರ ಇರುತ್ತೆ. ಬಟ್ ಡಿಫ್ರೆಂಟ್ ಏನಪ್ಪ ಅಂದರೆ, ನಾವು ಯೂನಿಯನ್ ಬ್ಯಾಂಕ್ ಇಂಟರ್ವ್ಯೂಲಿ ಯೂನಿಯನ್ ಬ್ಯಾಂಕ್ ಬಗ್ಗೆ ಓದ್ಕೊಂಡು ಹೋಗಿದ್ದು, ನೀವು ಯುಕೋ ಬ್ಯಾಂಕ್ ಬಗ್ಗೆ ಓದ್ಕೋಬೇಕಾಗುತ್ತೆ. ಆ್ಯಂಡ್ ಇಂಟರ್ವ್ಯೂ ಬಗ್ಗೆ ಸಪ್ರೇಟಾಗಿ ಬೇಕಿದ್ರೆ ಒಂದು ವೀಡಿಯೋ ಮಾಡ್ತೀನಿ ನಾನು ಯುಕೋ ಬ್ಯಾಂಕ್ದು. ಡೇಟ್ ಏನೋ ನಾನು ಚೆಕ್ ಮಾಡಿದೆ, ಯಾವಾಗಿದೆ ಇಂಟರ್ವ್ಯೂ ಅದೆಲ್ಲ ನೋಡ್ತೀನಿ ನಾನು. ಅದು ಜಸ್ಟ್ ರಿಸಲ್ಟ್ ಚೆಕ್ ಮಾಡಿದೆ. ಆ್ಯಂಡ್ ನಂದು ಕ್ಲಿಯರ್ ಆಗಿಲ್ಲ. ಆ್ಯಂಡ್ ಕ್ಲಿಯರ್ ಆಗಿಲ್ಲದೆ ಇದ್ದಿದ್ದೆ ಒಳ್ಳೆಯದಾಯಿತು. ಇನ್ನೊಬ್ರಿಗೆ ಆಪರ್ಚುನಿಟಿ ಸಿಕ್ಕಿರುತ್ತೆ. ಒಂದು ರೀತಿ ಹಂಗೆ, ಒಂದು ರೀತಿ ಕ್ಲಿಯರ್ ಆಗಿಬಿಟ್ಟು ನಾನು ಇಂಟರ್ವ್ಯೂಗೆ ಹೋಗಲಿಲ್ಲ ಅಂತಿದ್ರೆ ಇನ್ನೊಬ್ಬ ಕನ್ನಡಿಗನಿಗೆ ಚಾನ್ಸ್ ಸಿಗೋದು. ಬಟ್ ಏನು ಮಾಡೋಂಗಿಲ್ಲ. ಎಕ್ಸಾಮಿಗೆ ನಾನು ಪ್ರಿಪೇರ್ ಆಗಿರಲಿಲ್ಲ, ಮೊದಲೇ ಹೇಳಿದ್ದೆ. ನಾನು ಪ್ರಿಪ್ರೇಷನ್ನು ನಿಲ್ಲಿಸೇ ತುಂಬ ತಿಂಗಳುಗಳಾಗೋಗಿದ್ದು. ಸುಮ್ಮನೆ ಹೋಗಿ ಎಕ್ಸಾಮ್ ಬರೆದಿದ್ದು. ಮೇಬಿ 5-4 ಮಾರ್ಕ್ಸಲ್ಲಿ ಹೋಗಿರುತ್ತೆ ಅನಿಸುತ್ತೆ, ಅದು ನೋಡೋಣ. ಆ್ಯಂಡ್ ಯಾರ್ಯಾರ್ದು ಯೂನಿಯನ್ ಬ್ಯಾಂಕ್ ಆಲ್ರೆಡಿ ಆಗಿದೆ, ಕ್ಲಿಯರ್ ಆಗಿದೆ. ಆ್ಯಂಡ್ ಸೆಲೆಕ್ಷನ್ ರಿಸಲ್ಟ್ ಅಂದರೆ ನಿಮ್ಮ ಸೆಲೆಕ್ಟ್ ಆಗಿದ್ದೀರಾ ಫೈನಲಲ್ಲಿ, ಅವ್ರಿಗೆ ಹೆಂಗಿದ್ರು 28 ಜನ ಇದೆ. ಪ್ಲೀಸ್ ಯುಕೋ ಬ್ಯಾಂಕ್ ಇಂಟರ್ವ್ಯೂಗೆ ಹೋಗಬೇಡಿ. ಆ್ಯಂಡ್ ಆಲ್ಸೋ IBPS PO ಆಗಿರೋರು ಯುಕೋ ಬ್ಯಾಂಕ್ ಇಂಟರ್ವ್ಯೂಗೆ ನನ್ನ ರಿಕ್ವೆಸ್ಟ್ ಅಷ್ಟೇ. ಇದು ನಾನೇನು ನಿಮಗೆ ಆರ್ಡ್ರ್ ಮಾಡೋಕ್ಕಾಗಲ್ಲ, ನೀವು ಕಷ್ಟಪಟ್ಟು ಓದಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿರ್ತೀರ. ಬಟ್ ರಿಕ್ವೆಸ್ಟ್ ಮಾಡ್ತಿರೋದು, ಯೂನಿಯನ್ ಬ್ಯಾಂಕ್ ಕ್ಲಿಯರ್ ಆಗಿರೋರು ಆ್ಯಂಡ್ IBPS PO ಆಗಿರೋರು, ಪ್ಲೀಸ್ ಟ್ರೈ ಟು ಅವಾಯ್ಡ್. ಆ್ಯಂಡ್ SO ಕೂಡ ಟ್ರೈ ಟು ಅವಾಯ್ಡ್ ಯುಕೋ ಬ್ಯಾಂಕ್ LBO. ಬಿಕಾಸ್ ನಿಮಗೆ ಆಲ್ರೆಡಿ ಜಾಬ್ ಇದೆ, ಸೇಮ್ ಸ್ಕೇಲು. ಆ್ಯಂಡ್ ಸೇಮ್ ಸ್ಕೇಲ್ ಇರೋದ್ರಿಂದ ಸೇಮ್ ಸ್ಯಾಲ್ರಿ ಇರುತ್ತೆ. ಸೊ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದು ರಿಕ್ವೆಸ್ಟ್ ಅಷ್ಟೇ, ನಾನೇನೋ ಆರ್ಡ್ರ್ ಮಾಡ್ತಿಲ್ಲ. ಸೊ ಇಷ್ಟೇ ಈ ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.